ನಮಸ್ಕಾರ ವಿದ್ಯಾರ್ಥಿಗಳೇ, ಡೆಮಾನ್ಸ್ಟ್ರೇಟ್ ವುಡ್ ಕಾರ್ವಿಂಗ್ ಎಂಬ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ವುಡ್ ಕಾರ್ವಿಂಗ್ ಅನ್ನು ಪ್ರದರ್ಶಿಸಿ, ವುಡ್ ಕಾರ್ವಿಂಗ್ನ ವಿನ್ಯಾಸವನ್ನು ಗುರುತಿಸಿ, ವುಡ್ ಕಾರ್ವಿಂಗ್ ಮಾಡಿ, ವುಡ್ ಕಾರ್ವಿಂಗ್ ಚೀಸೆಲ್ ಪ್ರದರ್ಶಿಸಿ, ಶಾರ್ಪನಿಂಗ್ ಆಫ್ ದಿ ಕಾರ್ವಿಂಗ್ ಚೀಸೆಲ್ ಅನ್ನು ನಿರ್ವಹಿಸಿ. ಮಟೀರಿಯಲ್ಸ್, ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್. ಟೀಕ್ ವುಡ್ ವರ್ಕ್ ಪೀಸ್ 120 x 30 x 310 mm. Pencil. Number 100 sandpaper. Number 120 sandpaper. Carving tools. Wing compass. Nose chisel. Flat chisel. V-shaped chisel. Gauge chisel. Router plane, slipstone. ಪ್ರಾಸೆಸ್. ಟಾಸ್ಕ್ 1, ವುಡ್ ಕಾರ್ವಿಂಗ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡುವುದು. ಡ್ರಾಯಿಂಗ್ನಲ್ಲಿ ನೀಡಲಾದ ಡೈಮೆನ್ಷನ್ ಪ್ರಕಾರ ವರ್ಕ್ ಪೀಸ್ ಅನ್ನು ಫ್ರೇಮ್ಗೆ ಇರಿಸಿ. 120 x 30 x 310 mm. ವರ್ಕ್ ಪೀಸ್ನಲ್ಲಿ ರೋಸ್ ಫ್ಲೋರಲ್ ಡಿಸೈನ್ ಔಟ್ಲೈನ್ ಅನ್ನು ವಿಂಗ್ ಕಂಪಾಸ್ನೊಂದಿಗೆ ಗುರುತಿಸಿ. ರೌಂಡ್ ನೋಸ್ ಚಿಸೆಲ್ ಬಳಸಿ ಗುರುತಿಸಲಾದ ಲೈನ್ ಮೇಲೆ ರೋಸ್ ಫ್ಲೋರಲ್ ಡಿಸೈನ್ ಇಂಪ್ರೆಷನ್ ರೂಪಿಸಿ. ಫ್ಲಾಟ್ ಚಿಸೆಲ್ ಫಿಗರ್ 2 ಫ್ಲೋರಲ್ ಡಿಸೈನ್ ಬಡ್ ಸೆಂಟರ್ ಪೋರ್ಷನ್ ಅನ್ನು ರೂಪಿಸಿ. ವಿ-ಶೇಪ್ಡ್ ಚಿಸೆಲ್ ಬಳಸಿ ಗುರುತಿಸಲಾದ ಲೈನ್ ಮೇಲೆ ಫಾರ್ಮಿಂಗ್ ಗ್ರೂವ್ಗಳನ್ನು ರೂಪಿಸುವ ಮೂಲಕ ಫ್ಲೋರಲ್ ಡಿಸೈನ್ ಅನ್ನು ಪ್ರತ್ಯೇಕಿಸಿ. ಫ್ಲಾಟ್ ಚಿಸೆಲ್ ಬಳಸಿಕೊಂಡು ಇನ್ನರ್ ಫ್ಲೋರಲ್ ಡಿಸೈನ್ ಮೇಲೆ ಔಟ್ಸೈಡ್ ಶೇಪ್ ಕಾನ್ವೆಕ್ಸ್ ರೂಪಿಸಿ. ಗಾಜ್ ಚಿಸೆಲ್ ಬಳಸಿ ಇನ್ನರ್ ಫ್ಲೋರಲ್ ಡಿಸೈನ್ ಮೇಲೆ ಒಳಗಿನ ಆಕಾರವನ್ನು ಕಾನ್ಕೇವ್ ರೂಪಿಸಿ. ಫ್ಲಾಟ್ ಚಿಸೆಲ್ ಫಿಗರ್ 3 ಬಳಸಿ ಹೊರಗಿನ ಫ್ಲೋರಲ್ ಡಿಸೈನ್ ಮೇಲೆ ಹೊರಭಾಗದ ಆಕಾರವನ್ನು ಮಾಡಿ. ಇನ್ಸೈಡ್ ಶೇಪ್ ಅನ್ನು ಕಾನ್ಕೇವ್
ಹೊರ ಫ್ಲೋರಲ್ ಡಿಸೈನ್ನಲ್ಲಿ ಗೌಚ್ ಚಿಸೆಲ್ ಬಳಸಿ ಮಾಡಿ. ಫ್ಲೋರಲ್ ಡಿಸೈನ್ನ ಔಟರ್ ಸರ್ಫೇಸ್ ಸುತ್ತಲೂ ವೇಸ್ಟ್ ಭಾಗವನ್ನು ತೆಗೆದುಹಾಕಿ. ನಂಬರ್ 100 ಸ್ಯಾಂಡ್ ಪೇಪರ್ ಅನ್ನು ಬಳಸಿಕೊಂಡು ಫ್ಲೋರಲ್ ಡಿಸೈನ್ನ ಇನ್ಸೈಡ್ ಮತ್ತು ಔಟ್ಸೈಡ್ ಶೇಪ್ ಅನ್ನು ಸ್ಮೂತ್ ಮಾಡಿ. ನಂಬರ್ 120 ಸ್ಯಾಂಡ್ ಪೇಪರ್ ಬಳಸಿ ರೋಸ್ ಫ್ಲೋರಲ್ ಡಿಸೈನ್ ಪೂರ್ಣಗೊಳಿಸಿ. ಇತರ ರೋಸ್ ಫ್ಲೋರಲ್ ಡಿಸೈನ್ ತಯಾರಿಸಲು ಅದೇ ವಿಧಾನವನ್ನು ಪುನರಾವರ್ತಿಸಿ. ಕಾರ್ವಿಂಗ್ ಅನ್ನು ಪೂರ್ಣಗೊಳಿಸಿ. ದಯವಿಟ್ಟು ಗಮನಿಸಿ, ಕಾರ್ವಿಂಗ್ ಚಿಸೆಲ್ ಹಿಂದೆ ಯಾವಾಗಲೂ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿ. ಕಾರ್ವಿಂಗ್ ಮಾಡುವಾಗ ನಿಮ್ಮ ಬೆರಳುಗಳನ್ನು ಅಂತಹ ಸ್ಥಾನದಲ್ಲಿ ಇರಿಸಿ. ಚಾಕು ಜಾರಿದರೆ ಅವು ಕತ್ತರಿಸುವುದಿಲ್ಲ. ಯಾವಾಗಲೂ ಚಾಕುವನ್ನು ಶಾರ್ಪ್ ಆಗಿ ಇಟ್ಟುಕೊಳ್ಳಿ. ಕಾರ್ವಿಂಗ್ ಚಿಸೆಲ್ ಶಾರ್ಪನಿಂಗ್. ಸ್ಲಿಪ್ ಸ್ಟೋನ್ ಅನ್ನು ಆಯ್ಕೆ ಮಾಡಿ. ಸ್ಟೋನ್ ಸರ್ಫೇಸ್ ಅನ್ನು ಎಣ್ಣೆಯಿಂದ ತೇವಗೊಳಿಸಿ. ಕಟಿಂಗ್ ಬೆವೆಲ್ ಅನ್ನು ಸರ್ಫೇಸ್ ನಲ್ಲಿ ಇರಿಸಿ. ಕಟಿಂಗ್ ಎಡ್ಜ್ ಸ್ಟೋನ್ ಮೇಲೆ ಸಮಾನಾಂತರವಾಗುವವರೆಗೆ ಚಿಸೆಲ್ ಬ್ಲೇಡ್ ಅನ್ನು ಇರಿಸಿ. ಸ್ಟೋನ್ ಆಯಿಲ್ ನಲ್ಲಿ ಚಿಸೆಲ್ ಹೋಲ್ಡ್ ಮಾಡಿ. ಚಿಸೆಲ್ ಇನ್ನೊಂದು ಬದಿಯಲ್ಲಿ ಬರ್ ರೂಪುಗೊಳ್ಳುವವರೆಗೆ ಅದನ್ನು ಹಿಂದಕ್ಕೆ ಸರಿಸಿ ಮತ್ತು ಸ್ಟೋನ್ನ ಪೂರ್ಣ ಉದ್ದ ಮತ್ತು ಅಗಲದಲ್ಲಿ ಮುಂದಕ್ಕೆ ಸರಿಸಿ. ಬೆರಳ ತುದಿಯಿಂದ ಲಘುವಾಗಿ ಉಜ್ಜುವ ಮೂಲಕ ಬರ್ ಅನ್ನು ಅನುಭವಿಸಬಹುದು. ಚಿಸೆಲ್ ತಿರುಗಿಸಿ ಮತ್ತು ಅದನ್ನು ಕಲ್ಲಿನ ಮೇಲೆ ಸಂಪೂರ್ಣವಾಗಿ ಸಮತಟ್ಟಾಗಿ ಇರಿಸಿ. ಬರ್ ಮಾಯವಾಗುವವರೆಗೆ ಅಕ್ಕಪಕ್ಕಕ್ಕೆ ಉಜ್ಜಿಕೊಳ್ಳಿ. ಈ ವಿಡಿಯೋದಲ್ಲಿ ವುಡ್ ಕಾರ್ವಿಂಗ್ ಅನ್ನು ಪ್ರದರ್ಶಿಸುವುದು, ವುಡ್ ಕಾರ್ವಿಂಗ್ ನ ವಿನ್ಯಾಸವನ್ನು ಗುರುತಿಸುವುದು, ವುಡ್ ಕಾರ್ವಿಂಗ್ ಮಾಡುವುದು, ವುಡ್ ಕಾರ್ವಿಂಗ್ ಚಿಸೆಲ್ ಪ್ರದರ್ಶಿಸುವುದು, ಶಾರ್ಪನಿಂಗ್ ಆಫ್ ದ ಕಾರ್ವಿಂಗ್ ಚಿಸೆಲ್ ಅನ್ನು ನಿರ್ವಹಿಸುವುದನ್ನು ಕಲಿಯುತ್ತೇವೆ.